ಹೇಳಿ, ನಿನ್ನೆ ಕೇಳಿ. ಇಂದು ನಮ್ಮ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವ್ರನ್ನ ಭೇಟಿಯಾಗಿದ್ವಿ. ನಮ್ಮ ಮೈಸೂರು ವಿಮಾನ ನಿಲ್ದಾಣ ಏನಿದೆ, ಅನೇಕ ಸಭೆಗಳು ನಡೆಸಿದ್ವಿ ಮೈಸೂರಲ್ಲಿ. ಆ ಸಮಯದಲ್ಲಿ ನಮಗೂ ಸಹ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಕೆಲವು ವಿಷಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಚರ್ಚೆ ಕೂತ್ಕೋಬೇಕಾಗಿದೆ. ಅದಕ್ಕಾಗಿ ಆ ಪ್ರಕ್ರಿಯೆಯನ್ನು ಇಲ್ಲಿ ರಾಜ್ಯ ಸರ್ಕಾರದಿಂದಾನೇ ಪ್ರಾರಂಭ ಆಗಬೇಕು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗೆ ಒತ್ತಾಯಿಸಿದ್ದೀವಿ. ಈ ಒಂದು ಪ್ರಕ್ರಿಯೆ ಕೆಲವು ಬೈಠಕ್ಗಳನ್ನು ಏರ್ಪಡಿಸಿದ ನಂತರ ಈ ಕೆಲವು ವಿಚಾರ ಇದೆ, ಇರಿಗೇಷನ್ ಚಾನೆಲ್ದು ಮತ್ತು KPTCL ಲೈನ್ದು, ಅದರ ಸಂಬಂಧಪಟ್ಟಿರೋದು ಹೇಗೆ ಪರಿಹರಿಸಬೇಕು ಅಂತ ಒಂದು ಬೈಠಕ್ ಮಾಡಲಿ ಅಂತ ಆ ನಿಟ್ಟಿನಲ್ಲಿ ಅವ್ರಿಗೆ ಭೇಟಿಯಾಗಿದ್ವಿ. ಅದರ ಜೊತೆಗೂ ಸಹ ನಮ್ಮ ಮೈಸೂರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದ್ದಾರೆ, ಅವರು ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಬರೀ ಜಮೀನಿನ ಒಂದು ಕೊರತೆ ಇರೋ ಕಾರಣಕ್ಕಾಗಿ ಅದರದ್ದು ಸಹ ಪ್ರಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕು ಅಂತ ಆ ನಿಟ್ಟಿನಲ್ಲಿ ಅವ್ರಿಗೂ ಸಹ ಅದೊಂದು ಒತ್ತಾಯಿಸಿದ್ವಿ. ಎರಡಕ್ಕೂ ಸಹ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ವೇಗವಾಗಿ ಅವರು ಸಹ ಪರಿಹಾರ ಕೊಡ್ತಾರೆ ಅಂತ ಹೇಳಿದರು. ನಮ್ಮ ನಿಲುವು ಇದ್ರ ಬಹಳ ಸ್ಪಷ್ಟವಾಗಿದೆ. ಅವರು ಪ್ರಿನ್ಸೆಸ್ ರೋಡ್ ಅನ್ನು ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ. ಅದನ್ನ ನಾವು ಖಂಡಿಸಿದ್ವಿ. ಕಾರಣ ಅಂದರೆ ಅದು ಮಹಾರಾಜ್ ತಂಗಿಯ ಹೆಸರಲ್ಲಿ ಅವರ ನೆನಪಿನಲ್ಲಿ ಆ ರೋಡನ್ನು ನಾಮಕರಣ ಮಾಡಿದ್ದಾರೆ. ಅಲ್ಲೇ TB ಸ್ಯಾನಿಟೋರಿಯಂ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣಿಯವರು TBಗೆ ಬಲಿಯಾಗ್ತಾರೆ. ಅದಕ್ಕಾಗಿ ಅವರು ಮತ್ತು 3 ಮಗಳನ್ನು ಸಹ TBಗೆ ಬಲಿಯಾಗ್ತಾರೆ. ಆ ನೆನಪಿನಲ್ಲಿ ಮತ್ತು ಆ TB ಸ್ಯಾನಿಟೋರಿಯಂ ಏನು ಕೊಡುಗೆ ಇದೆ, ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿರುವಂಥದ್ದೆಲ್ಲ ಆರೋಗ್ಯ ಸಂಸ್ಥೆನೂ ಕೂಡ ಅದು ಆ TB ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿದೆ. ಸೊ ಮೂಲ ಕೊಡುಗೆ ಮಹಾರಾಜರು ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋದಕ್ಕಾಗಿ ಅದನ್ನ ಪ್ರಿನ್ಸೆಸ್ ರೋಡ್ ಆಗೇ ಇರಲಿ ಅಂತ ನಾವು ಅಲ್ಲಿ MCC ಅಲ್ಲಿರುವಂಥದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದ್ದೀವಿ. ನಂತರವೂ ಸಹ ದಾಖಲೆಗಳು ಬೇಕಾಗಿದೆ ಅದನ್ನೂ ಸಹ ನಾವು ಒತ್ತಾಯಿಸಿದ್ದೀವಿ. ಮತ್ತು ನಾವು ಹೇಳಿದ್ದೇವೆ, ನಮಗೇನು ದಿವಂಗತ ಆ ವಿಚಾರವಾಗಿ ಮಾತಾಡಿಲ್ಲ. ನಮ್ಮದು ಬರೀ ಅಭಿವೃದ್ಧಿಯ ಲೆಕ್ಕದಲ್ಲಿ CM ಜೊತೆ ಚರ್ಚೆ ಮಾಡಿರೋದು. ಈ ವಿಚಾರ ಕಾನೂನಾತ್ಮಕವಾಗಿ ಅಲ್ಲಿ ಸ್ಥಳೀಯ ಪ್ರತಿಭಟನೆಗಳು ನಡೆಸ್ತಾರೆ, ಅದು ಮುಂದುವರಿಯುತ್ತೆ. ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್? ನಿನ್ನೆಷ್ಟು ಕುಮಾರಸ್ವಾಮಿ ಅವರು 60% ಕಮಿಷನ್ ಪಡೆಯೋ ಸರ್ಕಾರ ಇದು, ವಿಧಾನಸಭೆಯಲ್ಲಿ ಕೂತ್ಕೊಂಡು ಸಚಿವರು ಕಮಿಷನ್ ಪಡಿತಾ ಇದ್ದಾರೆ ನೇರವಾಗಿ ಅಂತ ಆರೋಪ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಆಚೆ ಬಂದಿದ್ದಾವೆ, ಬೆಳೆ ಏರಿಕೆ ಇರ್ಬೋದು, ಅನೇಕ ಹಗರಣಗಳು ಆಚೆ ಬಂದಿದ್ದಾವೆ, ಎಲ್ಲ ಸಹ ಒಂದು ಕಪ್ಚುಕಿ ಹಾಕಿದೆ ಸರ್ಕಾರಕ್ಕೆ. ಅದು ಬಹಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ನಮಗೆ ಅನೇಕ ಸರ್ಕಾರಿ ನೌಕರರಿರ್ಬೋದು, ನಮ್ಮ ಅಂಗನವಾಡಿ ವರ್ಕರ್ಸ್ ಇದ್ದಾರೆ, ಶಾಲೆಯನ್ನು ನೌಕರಿದ್ದಾರೆ, ಅವ್ರಿಗೂ ಸಂಬಳ ಸಿಗ್ತಾ ಇಲ್ಲ. ಎಲ್ಲನೂ ಕೂಡ ಒಂದು ರೀತಿ ಸರ್ಕಾರಕ್ಕೆ ಕಪ್ಚುಕಿ ಆಗ್ತಾ ಇದೆ. ಅವರು ಆದಷ್ಟು ವೇಗವಾಗಿ ಇದು ಪರಿಹಾರ ಮಾಡಬೇಕು. ಮತ್ತು ದುರುಪಯೋಗ ಆಗ್ತಾ ಇದೆ, ದುರಾಡಳಿತ ಇದೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಸ್ಥಾನದಲ್ಲಿ ನಾವು ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ. ನಂತರ ಜನರ ಪರವಾಗಿಯೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ. ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದು ಅದು ಪ್ರಕ್ರಿಯೆ ಅಂತೆ. ನಮ್ಮ ರಾಜ್ಯಾಧ್ಯಕ್ಷರನ್ನು ಭೇಟಿಯಾಗಿ ನಮ್ಮ ಪಕ್ಷದ ದೃಷ್ಟಿಯಲ್ಲಿ ಏನೇನು ಆಗಬೇಕು, ಏನೇನು ಕೆಲಸಗಳು ಮಾಡಬೇಕು, ಆ ನಿಟ್ಟಿನಲ್ಲಿ ಅವರ ಭೇಟಿಯಾಗಿರೋದು. ಮತ್ತು ನಮ್ಮ ಮೈಸೂರಲ್ಲಿ ಏನೇನು ಆಗ್ತಾ ಇದೆ, ಆಗ್ತಾ ಇಲ್ಲ, ಆ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅಂತಲೂ ಸಹ ಅವರಿಂದ ಸಲಹೆ ತಗೊಂಡು ಮುಂದುವರಿಯಲಿಕ್ಕೆ ಬಂದಿದೆ. Today we are at our BJP state office to meet the party president Shri B.Y. Vijayendra regarding various party works. The current state government's very many misdeeds in terms of both the price rise across various products, their various scams that have come out, such as the Muda scam, the Valmiki scam, also the non-payment of salaries across the board, including school teachers, workers in Anganwadi, etc., are all black marks on this government, and they should look to bring solutions as fast as this and give good administration to the people of our state. In view of this, as a responsible opposition party, the BJP has been continually protesting and also using the current methods of being in opposition towards ensuring the government is held responsible in all of these matters. We will continue our protest. We will continue alongside process as well to ensure that the people of Karnataka have a good administration, and we will ensure that the current issues that the Congress government has
put upon the people of Karnataka are also brought to justice. Sir, Central Minister Kumaraswamy said the government of Karnataka has taken 60% bribes. There are very many issues that the government has